ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ ಬಾಳಿನ ದೀಪ ನಿನ್ನ ನಗು ದೇವರ ರೂಪ ನೀನೆ ಮಗು. ಸಿಯಾನ್ ಚಾನೆಲ್ನ ವೀಕ್ಷಕರೇ, ಇವತ್ತು ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಜನ್ಮದಿನ. ಈ ಹಿನ್ನೆಲೆಯಲ್ಲಿ ನಾವು ಆರಂಭಿಸಿರುವ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು 5ನೇ ದಿನದ ಸರಣಿ. ಇವತ್ತು ಎಲ್ಲರಿಗೂ ತಿಳಿದಿದ್ರು ರಾಜ್ ಅವರ ಜೀವನದ ಒಂದು ಪುಟ್ಟ ಅವಲೋಕನ. ಈಗಿನ ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ತಾಲೂಕಿನ ಸಿಂಗಾನಲ್ಲೂರು ಗ್ರಾಮದ ರಂಗಭೂಮಿ ನಟ ಸಿಂಗಾನಲ್ಲೂರು ಪುಟ್ಟಸ್ವಾಮಯ್ಯ ಮತ್ತು ಲಕ್ಷ್ಮಮ್ಮ ದಂಪತಿಗಳ ಹಿರಿಯ ಪುತ್ರ. ತಾಯಿಯ ತವರು ಗಾಜರೂರಿನಲ್ಲಿ 1929 ಏಪ್ರಿಲ್ 24ರಂದು ಜನನ. ಸುಂಡ್ರಹಳ್ಳಿ ಎಂಬ ಊರಿನ ಮುತ್ತತ್ತಿರಾಯನ ಹರಕೆಗೆ ದೇವರು ಕೊಟ್ಟ ವರ ದೇವರ ಮಗ ಮುತ್ತುರಾಜ. ಈ ಮುತ್ತುರಾಜ ರಾಜ್ಕುಮಾರ್ ಹೇಗಾಗಿದ್ದು ಅಂತ ಹೇಳಿ ಆ ಪಯಣದ ಕತೆ ಹೇಳಿದ್ದೀವಿ. ಹಿರಿಪುರದಲ್ಲಿ ಓದಿದ್ದು ಪ್ರೈಮರಿ ಸ್ಕೂಲ್. ಶಾಲೆಗೆ ನಮಸ್ಕಾರ ಹಾಕಿದ ಮುತ್ತುರಾಜ ತಂದೆಯ ಹಾದಿ ಹಿಡಿದ್ರು. ಅಲ್ಲಿ ತೆರೆದುಕೊಂಡ ಹೊಸ ಶಾಲೆ ಗುಬ್ಬಿ ನಾಟಕ ಕಂಪನಿ. ಅಲ್ಲಿ ಸಿಕ್ಕ ರಾಜಮಹಾರಾಜಗಳ ರಾಜ್ಕುಮಾರರು 20 ವರ್ಷ ಹೇಗೆ ಆಶ್ರಮವಾಸಿಗಳಾಗಿ ಗುರುಕುಲ ಶಿಕ್ಷಣ ಕಲಿತಾರೋ ಅದೇ ರೀತಿ ರಾಜ್ಕುಮಾರ್ ಕಲಿತಿದ್ದು ರಂಗಭೂಮಿ ಶಿಕ್ಷಣ. ಇಲ್ಲೆಲ್ಲ ಕೈ ಹಿಡಿದು ನಡೆಸಿದ್ದು, ಮಾರ್ಗದರ್ಶಿಯಾಗಿದ್ದು, ಗುರಿಯನ್ನ ತೋರಿದ್ದು ಗುರು ಮುತ್ತುರಾಜರ ದಿ ಗ್ರೇಟ್ ತಂದೆ ಪುಟ್ಟಸ್ವಾಮಯ್ಯನವರೇ. ಹಾಗಾಗಿ ರಾಜ್ಕುಮಾರ್ ಯಾವತ್ತಿಗೂ ತಂದೆಯ ಸ್ಮರಣೆಯನ್ನ ಬಿಡಲಿಲ್ಲ. 1954ರಲ್ಲಿ ತೆರೆಗೆ ಬಂದ ಬೇಡರ ಕಣ್ಣಪ್ಪ ಚಿತ್ರಕ್ಕೆ ರಾಷ್ಟ್ರಪತಿಗಳ ಮೆಚ್ಚುಗೆ ಪತ್ರ ದೊರೆತಾಗ ತಂದೆಗೆ ತೋರಿಸಲು ಅವರು ಇರಲಿಲ್ಲ ಎಂಬುದೇ ರಾಜ್ಕುಮಾರ್ ಅವರ ಪಿತೃಶೋಕ. 1954ರಿಂದ 2000ನೇ ಇಸ್ವಿವರೆಗೆ ನಾಯಕ ನಟನಾಗಿ 207 ಚಿತ್ರಗಳಲ್ಲಿ ಬೆಳ್ಳಿ ಪಡೆದ ಮೇಲೆ ಮಿಂಚಿದ ಏಕೈಕ ನಟ. ವೃತ್ತಿ ನಾಟಕ ರಂಗಭೂಮಿಯಲ್ಲಿ ಪಳಗಿದ್ದ ರಾಜ್ಕುಮಾರ್ ಅವರಿಗೆ ಅಭಯ ಪಾತ್ರಗಳನ್ನು ಮೂಡಿಸಿದ್ದು ಸುವರ್ಣಾವಕಾಶ. ರಾಮ, ಕೃಷ್ಣ, ಶಿವ, ಅರ್ಜುನ, ಮಹಿಷಾಸುರ, ಬಬ್ರುವಾಹನ ಹೀಗೆ ವೈವಿಧ್ಯಮಯ ಪೌರಾಣಿಕ ಪಾತ್ರಗಳು. ಬಿಜ್ಜಳ, ಜಗಜ್ಯೋತಿ ಬಸವೇಶ್ವರ, ಇಮ್ಮಡಿ ಪುಲಿಕೇಶಿ, ರಣಧೀರ ಕಂಠೀರವ, ಕೃಷ್ಣದೇವರಾಯ, ಕನ್ನಡದ ಮೊದಲ ಚಕ್ರವರ್ತಿ ಮಯೂರವರ್ಮ, ಕೊಡಗು ರಾಜಮನೆತನದ ಚಂಗುಮಣಿ, ಮಲ್ಲಸರ್ಜಾ, ವೀರಮದಕರಿ ನಾಯಕ ಇವು ಕನ್ನಡಿಗರಲ್ಲಿ ಕನ್ನಡದ ಕಿಚ್ಚನ್ನ ತೆರೆಯ ಮೇಲೆ ಆರ್ಭಟಿಸಿ ಅಬ್ಬರಿಸಿದ ವೀರ ಕನ್ನಡಿಗ. ಸಂತ ತುಕಾರಾಮ್, ಗುರು ರಾಘವೇಂದ್ರ, ಭಕ್ತ ಕನಕದಾಸ, ಭಕ್ತ ಕುಂಬಾರ, ಸತ್ಯ ಹರಿಶ್ಚಂದ್ರ, ಕವಿರತ್ನ ಕಾಳಿದಾಸ ಇವು ರಾಜ್ಕುಮಾರ್ ಎಂಬ ಸರಸ್ವತಿ ಪುತ್ರ ಸ್ಫುರಿಸಿದ ಭಕ್ತಿ ಪ್ರಧಾನ ಪಾತ್ರಗಳು. ಕನ್ನಡಿಗರು ಇಂದಿಗೂ ಎಂದೆಂದಿಗೂ ನೋಡುವ ಪಾತ್ರಗಳು, ಚಿತ್ರಗಳು. ವೈವಿಧ್ಯತೆಗೆ ಸದಾ ತಹತಹಿಸುವ ರಾಜ್ಕುಮಾರ್ ಮುಂದೆ ಹಾರಿಸಿಕೊಂಡಿದ್ದು ಹಾಲಿವುಡ್ ಶೈಲಿಯ ಬಾಂಡ್ ಚಿತ್ರಗಳು. ಜೇಡರ ಬಲೆ, ಗೋವಾದಲ್ಲಿ CID 999, ಆಪರೇಷನ್ ಜಾಕ್ಪಾಟ್, ಆಪರೇಷನ್ ಡೈಮಂಡ್ ರಾಕೆಟ್ ಸರಣಿ ಚಿತ್ರಗಳು. ಇದುವರೆಗೂ ಭಾರತದ ಯಾವುದೇ ನಟ ಈ ಬಾಂಡ್ ಪಾತ್ರಗಳನ್ನು ಇನ್ನೂ ಮಾಡಿಲ್ಲ. ಅದುವೇ ಶರತ್ ಚಂದ್ರ ಅವರ ಕಾದಂಬರಿ ಆಧಾರಿತ ಚಿತ್ರ ತೂಗುದೀಪ. ಸಿನಿಮಾ ಗ್ರಾಮನ್ನ ಅರ್ಧ ಕುಡಿದ್ದ ರಾಜ್ಕುಮಾರ್ ಅವರಿಗೆ ಬಾಲಿವುಡ್ನ ಆಗಿನ ಕಾಲದ ಯಶಸ್ವಿ ಜೋಡಿ ಕತೆಗಾರರ ಜೋಡಿ ಸಲೀಂ ಮತ್ತು ಜಾವೇದ್ ಕನ್ನಡಕ್ಕೆ ಕರೆತಂದದ್ದು ಇದೇ ರಾಜ್ಕುಮಾರ್. ಅವರು ಬರೆದ ಕತೆಗಳು ಕನ್ನಡದ ಯಶಸ್ವಿ ಚಿತ್ರಗಳು. ಇಮ್ಮಡಿ ಪುಲಿಕೇಶಿ ರಾಜಮೌಳಿಯ ಬಾಹುಬಲಿ ಕತೆಗೆ ಸ್ಫೂರ್ತಿ ಅನ್ನೋದು ಕನ್ನಡಿಗರೆಲ್ಲರಿಗೂ ಗೊತ್ತಿರೋ ಸತ್ಯ. ಪೌರಾಣಿಕ, ಐತಿಹಾಸಿಕ, ಸಾಮಾಜಿಕ, ಜಾನಪದ, ಬಾಂಡ್ ಯಾವುದೇ ಚಿತ್ರ ಇರಲಿ ಅದು ರಾಜ್ಕುಮಾರ್ಗೆ ಸೃಷ್ಟಿಯಾದ ಪಾತ್ರಗಳೇನೋ ಎನ್ನುವಂತೆ ಆವರಿಸಿಕೊಂಡಿದ್ದಾರೆ ನಟ ಸಾರ್ವಭೌಮ. ಭಾರತ ಚಿತ್ರರಂಗದಲ್ಲೇ ಅತಿ ಹೆಚ್ಚು ಚಿತ್ರಗಳಲ್ಲಿ ದ್ವಿಪಾತ್ರ, ತ್ರಿಪಾತ್ರಗಳಲ್ಲಿ ನಟಿಸಿದ ಏಕೈಕ ನಟ ರಾಜ್ಕುಮಾರ್. ಶಂಕರ್ ಗುರು ಮತ್ತು ಕುಲಗೌರವ ಚಿತ್ರಗಳನ್ನ ಯಾರಾದರೂ ಎಂದಿಗೂ ಯಾರಾದರೂ ಮರೆಯಲು ಸಾಧ್ಯ. ಚಿನ್ನ ಬಾಳಲ್ಲಿ ಈ ರಾತ್ರಿ ಬರದು ಇನ್ನೆಂದು ಕನಸೆಲ್ಲ ನನಸಾಗಿದೆ. ನಾಟಕ ರಂಗಭೂಮಿಯಲ್ಲಿ ಅಭಿನಯ ಪಳಗಿದ್ದ ರಾಜ್ಕುಮಾರ್ಗೆ ಧ್ವನಿ ಕೂಡ ಸರಸ್ವತಿ ಕೊಟ್ಟ ವರವೇ. ಆದರೂ ರಾಜ್ಕುಮಾರ್ ಗಾಯಕರಾಗೋಕೆ ಸಿನಿಮಾ ರಂಗಕ್ಕೆ ಬಂದ ನಂತರ 20 ವರ್ಷ ಕಾಯಬೇಕಾಯಿತು. ಸಿನಿಮಾ ರಂಗಕ್ಕೆ ಬಂದ ಮೇಲೆ 1959ರಲ್ಲಿ ಮಹಿಷಾಸುರ ಮರ್ದನಿಯಲ್ಲಿ ಒಂದು ಹಾಡು ಹಾಡಿದ ನಂತರ ದಿನಗಳಲ್ಲಿ ಹರಿಭಕ್ತ ಮತ್ತು ಓಹಿಲೇಶ್ವರ ಚಿತ್ರಗಳಲ್ಲಿ ಕೆಲವು ಭಕ್ತಿ ಆಧಾರಿತ ಮಂತ್ರ ಶ್ಲೋಕಗಳನ್ನು ಹಾಡಿದು ಬಿಟ್ರೆ ನಂತರ ಅವರು ಹಾಡಿದ್ದು 1962ರ ದೇವಸುಂದರಿ ಚಿತ್ರಕ್ಕೆ. ಅಲ್ಲಿ ಅದೊಂದು ಡ್ಯುಯೆಟ್ ಸಾಂಗ್. ಅವ್ರ ಜೊತೆ ದನಿಗೂಡಿಸಿದ್ದು ಗಾಯಕಿ ಸರೋಜಿನಿ ಪಟ್ಟಾಭಿ.
ಮುಂದಿನ ದಿನಗಳಲ್ಲಿ ಹೇಳ್ತೀವಿ. ಅವಿಭಕ್ತ ಕುಟುಂಬದ ಸವಿ ಅನುಭವಿಸಿದ ರಾಜ್ಕುಮಾರ್ ಸುಂದರ ಸಾಂಸಾರಿಕ ಜೀವನ ನಡೆಸಿದರು. ಅವರ ಕುಟುಂಬ ಸಹಬಾಳ್ವೆ, ಅವರ ಕುಟುಂಬದ ವಿವರ ಇಡೀ ನಾಡಿನ ಜೇನುಗೂಡಿನ ಕಥೆ. ವೀರಪ್ಪನ್ ಅಪಹರಣ ರಾಜ್ಕುಮಾರ್ ಜೀವನದ ದುಸ್ವಪ್ನ. ಅದನ್ನು ನಾನು ಸಮನಾಗೇ ಅನುಭವಿಸ್ತೀನಿ ಅಂತ ಹೇಳಿದ ಸಿದ್ಧಪ್ರಜ್ಞ ಡಾಕ್ಟರ್ ರಾಜ್ಕುಮಾರ್. ಇವತ್ತಿಗೂ ಯಾವತ್ತಿಗೂ ಮಹಾನಾಯಕ ರಾಜ್ಕುಮಾರ್. ನಿನ್ನ ಕಂಗಳ ಬಿಸಿಯ ಹನಿಗಳು 100 ಕಥೆಯ ಹೇಳಿವೆ. ನಿನ್ನ ಪ್ರೇಮದ ನುಡಿಯ ಕೇಳಿ 100 ನೆನಪು ಮೂಡಿವೆ. ನಿನ್ನ ಕಂಗಳ ಬಿಸಿಯ ಹನಿಗಳು 100 ಕಥೆಯ ಹೇಳಿವೆ. ನಿನ್ನ ಪ್ರೇಮದ ನುಡಿಯ ಕೇಳಿ 100 ನೆನಪು ಮೂಡಿವೆ. ತಂದೆಯಾಗಿ ತಾಯಿಯಾಗಿ ಮಮತೆಯಿಂದ ಬೆಳೆಸಿದೆ. ಬಿಸಿಲು ಮಳೆಗೆ ನರಳದಂತೆ ನಿನ್ನ ನೆರಳಲಿ ಸಲಹಿದೆ. ಆ ಪ್ರೀತಿಯ ಮನ ಮರೆವುದೇ. ನಿನ್ನ ಕಂಗಳ ಬಿಸಿಯ ಹನಿಗಳು 100 ಕಥೆಯ ಹೇಳಿವೆ. ನಿನ್ನ ಪ್ರೇಮದ ನುಡಿಯ ಕೇಳಿ 100 ನೆನಪು